ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಈಗಾಗಲೇ ಎಸ್ ಸಿ ಸಮೀಕ್ಷಾ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಮುಂದುವರೆದು ಕೆಲವೊಂದು ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದರೆ, ಸಮೀಕ್ಷಾ ನಂತರದ ಕರ್ತವ್ಯಗಳು ಕೂಡ ಭಾಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು. ಮನೆ ಸಮೀಕ್ಷೆ ಕಾರ್ಯ ಮುಗಿದ ನಂತರ ಒಂದೆರಡು ದಿನಗಳಲ್ಲಿ ಸಮೀಕ್ಷೆ ಬಿಟ್ಟು ಹೋದ ಮನೆಗಳ ಅಥವಾ ಕುಟುಂಬದ ಮಾಹಿತಿಯನ್ನು ಪಡಿತಕ್ಕಂಥದ್ದು ಕೂಡ ಭಾಳ ಪ್ರಮುಖವಾಗಿರುತ್ತೆ ಅಂತಕ್ಕಂಥದ್ದು. ದಾಖಲೆ ಮಾಡಿದ ವಿವರಗಳನ್ನು ಸರಿಪಡಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ, ಒಂದು ವೇಳೆ ಏನಾದ್ರು ಕೂಡ ತಪ್ಪಾಗಿ ನಮೂದುಗಳನ್ನ ಮಾಡಿದರೆ ಅಂತಕ್ಕಂಥದ್ದು. ನಂತರ ಸಮೀಕ್ಷೆದಾರರ ಗೋಷ್ವಾರೆಯನ್ನು ನಮೂನೆ 4ರಲ್ಲಿ ತಯಾರಿಸಿ ಸಹಿ ಮಾಡಿ ಮೇಲ್ವಿಚಾರಕರಿಗೆ ಸಲ್ಲಿಸಬೇಕಾಗತ್ತೆ. ಅಂದರೆ ಒಟ್ಟು ಕುಟುಂಬಗಳು, ಅದರಲ್ಲಿ ಸಾಮಾನ್ಯ ಕುಟುಂಬಗಳು, ಪರಿಶಿಷ್ಟ ಜಾತಿಯ ಕುಟುಂಬಗಳು ಅಂತ ಬರೆದು ಒಟ್ಟಾರೆಯಾಗಿ ನಾವು ಎಷ್ಟು ಮನೆಗಳನ್ನು ಸಮೀಕ್ಷೆಯನ್ನು ಮಾಡಿದ್ದೀವಿ ಅದನ್ನು ಒಂದು ಗೋಷ್ವಾರೆಯನ್ನು ನಮೂನೆ 4ರಲ್ಲಿ ನಾವು ನೀಡಬೇಕಾಗುತ್ತೆ. ಬ್ಲಾಕಿನಲ್ಲಿರುವ ಎಲ್ಲ ಮನೆಗಳು ಪೂರ್ಣವಾಗಿ ಸಮೀಕ್ಷೆಗೆ ಒಳಪಡಿಸಿದ ಬಗ್ಗೆ ಖಚಿತಪಡಿಸ್ಕೊಳ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ಜವಾಬ್ದಾರಿಯಾಗಿರುತ್ತೆ. ಮತ್ತು ಸಮೀಕ್ಷೆದಾರರ ಮನದಟ್ಟು ಮಾಡಿಕೊಡೋ ನಂತರ ಮೇಲ್ವಿಚಾರಕರು ಈ ಬಗ್ಗೆ ಅಗತ್ಯ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು ಗೌರವಧನ ಮತ್ತು ಪ್ರೋತ್ಸಾಹಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಇಲಾಖೆಯಿಂದ ಪ್ರತ್ಯೇಕವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಆದೇಶ ಬರುತ್ತೆ ಅಂತಕ್ಕಂಥದ್ದು. ಇನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ನಮೂನೆ ಸಮೀಕ್ಷೆಯನ್ನು ಮಾಡ್ತಿರ್ತಕ್ಕಂಥ ಉದ್ದೇಶವನ್ನು ಈಗಾಗಲೇ ಕೈಪಿಡಿಯಲ್ಲಿ ನೀಡಲಾಗಿದೆ. ಈ ಒಂದು ಕೈಪಿಡಿಯು ಕೂಡ ಮೇಲ್ವಿಚಾರಕರಿಗೆ ಮತ್ತು ಗಣತಿದಾರರಿಗೆ ಸಿಗುತ್ತೆ ಅಂತಕ್ಕಂಥದ್ದು. ನಿಗದಿತ ನಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಬರೆದಂಥ ಗುರುತಿನ ಚೀಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಅದನ್ನು ಕೇಳಿ ಪಡಿತಕ್ಕಂಥ ಜವಾಬ್ದಾರಿಯು ಕೂಡ ಗಣತಿದಾರದು ಆಗಿರುತ್ತೆ ಅಂತಕ್ಕಂಥದ್ದು. ಮತ್ತು ನೇಮಕಾತಿ ಪತ್ರವನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಸೂಕ್ತ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಎಲ್ಲ ಕಟ್ಟಡಗಳು, ಮನೆಗಳು, ಕುಟುಂಬಗಳು ಮತ್ತು ವ್ಯಕ್ತಿಗಳು ಇವರೆಲ್ಲರನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆಯಲ್ಲಿ ಪೂರ್ಣವಾಗಿ ಸೇರಿಸುವುದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ವಸತಿ ರಹಿತ ಜನರು ವಾಸವಿರಬಹುದಾದ ಸ್ಥಳಗಳನ್ನು ಸೇರಿದಂತೆ ನಾವೇನು ಮಾಡಬೇಕಾಗುತ್ತೆ, ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಸಮೀಕ್ಷಾ ಮೇಲ್ವಿಚಾರಕರು ಮತ್ತು ಅವರ ಕರ್ತವ್ಯಗಳನ್ನು ನೋಡೋದಾದರೆ, ಅಂದರೆ ಮೇಲ್ವಿಚಾರಕರ ಕರ್ತವ್ಯಗಳೇನಾಗಿರುತ್ತೆ ಅಂತಕ್ಕಂಥದ್ದು, ಪ್ರತಿ 10ರಿಂದ 12 ಸಮೀಕ್ಷೆ ಬ್ಲಾಕ್ಗಳಿಗೆ ಓರ್ವ ಮೇಲ್ವಿಚಾರಕರನ್ನು ನೇಮಿಸಲಾಗುತ್ತೆ ಅಂತಕ್ಕಂಥದ್ದು. ಇವರು ಸಮೀಕ್ಷೆದಾರರ ಕಾರ್ಯವನ್ನು ಸಮೀಕ್ಷಾ ಪ್ರಾರಂಭದಿಂದ ಹಿಡಿದು ಮುಕ್ತಾಯಗೊಳ್ಳುವವರೆಗೂ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ. ಮತ್ತು ಸಮೀಕ್ಷೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಮಾನ ಉದ್ಭವಿಸಿದರೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಜವಾಬ್ದಾರಿ ಇರುವುದಾಗಿರುತ್ತೆ. ಜೊತೆಗೆ ಕುಟುಂಬದ ಅನುಸೂಚಿಯಲ್ಲಿ ಸಂಗ್ರಹಿಸಿರುವ ಮಾಹಿತಿಗಳಲ್ಲಿ 10% ಕುಟುಂಬಗಳಿಗೆ ಭೇಟಿ ನೀಡಿ ಭರ್ತಿ ಮಾಡಲಾದ ಮಾಹಿತಿಗಳು ಸರಿಯಾಗಿರುವ ಬಗ್ಗೆ ಖಾತ್ರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಆಗುತ್ತೆ. ಅಂದರೆ ಈಗಾಗಲೇ ಸೆನ್ಸಸ್ಸನ್ನು ಮಾಡಿರ್ತಾರೆ, ಸೆನ್ಸಸ್ಸನ್ನು ಮಾಡಿದ ನಂತರ ಅದರಲ್ಲಿ ಮಾಡಿರೋದ್ರಲ್ಲಿ 10% ಕುಟುಂಬಗಳಿಗೆ ಇವರು ಭೇಟಿಯನ್ನು ನೀಡಬೇಕಾಗುತ್ತೆ. ಸಮೀಕ್ಷೆ ಮುಗಿದ ನಂತರ ಪ್ರತಿ ಬ್ಲಾಕಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ನಮೂನೆ 5ರ ಪರಿಶೀಲನಾ ವರದಿಯಲ್ಲಿ ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಸಮೀಕ್ಷೆಯಲ್ಲಿ ಉಪಯೋಗಿಸಿದ ಎಲ್ಲ ದಾಖಲೆಗಳನ್ನು ಸಮೀಕ್ಷೆದಾರರಿಂದ ಸಂಗ್ರಹಿಸಿ ಕಚೇರಿಗೆ ಸಲ್ಲಿಸ್ತಕ್ಕಂಥ ಜವಾಬ್ದಾರಿ ಮೇಲ್ವಿಚಾರಕರದ್ದಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರಕರು ಮಾಡಬೇಕಾದ ಅಂಶಗಳು. ಸಮೀಕ್ಷೆದಾರರು ಮೇಲ್ವಿಚಾರಕರು ತರಬೇತಿಗೆ ತಪ್ಪದೇ ಹಾಜರಾಗಬೇಕು. ಕೈಪಿಡಿಯಲ್ಲಿರುವ ಸೂಚಿಸಿರುವ ಮಾರ್ಗಸೂಚಿಗಳನ್ನು ಅಧ್ಯಯನ ಮಾಡಿ ಮತ್ತು ಅವುಗಳನ್ನು ಚೆನ್ನಾಗಿ ಅರ್ಥವನ್ನು ಮಾಡ್ಕೊಳ್ಬೇಕಾಗುತ್ತೆ. ತರಬೇತಿ ಕೇಂದ್ರ ಬಿಡುವನ್ನು ಸಮೀಕ್ಷೆಗೆ ಅವಶ್ಯಕವಾದ ಎಲ್ಲ ಸಾಮಗ್ರಿಗಳನ್ನು ಪಡ್ಕೊಳ್ತಕ್ಕಂಥದ್ದನ್ನು ಮರಿಬಾರ್ದು. ಜೊತೆಗೆ ಸಾಮಗ್ರಿಗಳನ್ನು ಪಟ್ಟಿ, ಏನೆಲ್ಲ ಸಾಮಗ್ರಿಗಳನ್ನು ನೀಡಲಾಗುತ್ತೆ ಅಂದರೆ ಸಮೀಕ್ಷಾ ಬ್ಲಾಕಿಗೆ ಅನ್ವಯಿಸುವ ಮತದಾರ ಪಟ್ಟಿ, ಗುರುತಿನ ಚೀಟಿ ಕೊರಡಪಟ್ಟಿಯೊಂದಿಗೆ, ನಮೂನೆ 4ರ ಮುದ್ರಿತ ಪ್ರತಿಗಳು ಮತ್ತು ಸಮೀಕ್ಷಾ ಕೈಪಿಡಿಯನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು. ಯಾವಾಗಲೂ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿ ಗುರುತಿನ ಚೀಟಿಯನ್ನು ಕೊಂಡೊಯ್ಯಿರಿ ಹಾಗೂ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಕೊರಳಲ್ಲಿ ಧರಿಸಿರಬೇಕು. ಮನೆಗಳ ಸಮೀಕ್ಷಾ ಕಾರ್ಯದಲ್ಲಿನ ವಿವಿಧ ಹಂತಗಳ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ ಮತ್ತು ಕಾರ್ಯಾಚರಣೆಯಲ್ಲಿನ ವಿವಿಧ ಚಟುವಟಿಕೆಗಳನ್ನು ಕಾರ್ಯವೇಳಾಪಟ್ಟಿಯಂತೆ ಕಟ್ಟುನಿಟ್ಟಾಗಿ ಅನುಸರಿಸ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಕ್ಷೇತ್ರದಲ್ಲಿ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಆ ಪ್ರದೇಶದ ಹಿರಿಯ ಅಥವಾ ಪ್ರಮುಖ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಅನುಭವ ಹಾಗೂ ಸಹಕಾರವನ್ನು ಪಡಿಬೇಕಾಗುತ್ತೆ. ಮಾಹಿತಿಯನ್ನು ಭರ್ತಿ ಮಾಡಲು ಮೊಬೈಲ್ ಆ್ಯಪನ್ನು ಬಳಸಬೇಕು. ಇದಕ್ಕಾಗಿ ಆಂಡ್ರಾಯ್ಡ್ ಮೊಬೈಲ್ ಫೋನನ್ನೇ ಉಪಯೋಗಿಸ್ತಕ್ಕಂಥದ್ದು. ನಿಮ್ಮ ಮೊಬೈಲ್ ಫೋನ್ ಸಮೀಕ್ಷೆ ನಿರ್ವಹಣೆಗೆ ಸಂಬಂಧಿಸಿದ ಆ್ಯಪನ್ನು ಅಳವಡಿಸಿರುವ ಬಗ್ಗೆ ತರಬೇತಿ ಅವಧಿಯಲ್ಲಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ನಿಮಗೆ ವಹಿಸಲಾಗಿರುವ ಕೆಲಸವನ್ನು ಪೂರ್ಣಗೊಳಿಸಲು ಅಗತ್ಯವಾದ ಮಾಹಿತಿಯನ್ನು ಒದಗಿಸುವ ಮಾಹಿತಿದಾರರಿಗೆ ಸೂಕ್ತ ರೀತಿಯಲ್ಲಿ ಗೌರವ ಮತ್ತು ವಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಮೊಬೈಲ್ ಆ್ಯಪ್ನಲ್ಲಿ ಯಾವುದೇ ಥರದ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಿಮ್ಮ ಅಧಿಕಾರಿ ಮತ್ತು ಮೇಲ್ವಿಚಾರಕರ ಗಮನಕ್ಕೆ ತರಬೇಕಾಗುತ್ತೆ. ಅಂಕಿಗಳನ್ನು ನಮೂದಿಸುವಾಗ ನಮೂನೆಯಲ್ಲಿ ಅವಕಾಶ ಕಲ್ಪಿಸಲಾದ ಬಾಕ್ಸ್ನೊಂದಿಗೆ ಎಚ್ಚರಿಕೆಯಿಂದ ಕ್ಲಿಕ್ಕನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಸಮೀಕ್ಷೆ ಮನೆ ಅಂದರೆ ಯಾವ ರೀತಿ ಇರುತ್ತೆ? ಸಮೀಕ್ಷೆಯು ಮನೆಯ ರಸ್ತೆ ಅಥವಾ ಸಾಮೂಹಿಕ ಅಂಗಗಳ ಅಥವಾ
ಅಂಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದ ಒಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗ ಆಗಿರುತ್ತೆ ಅಂತಕ್ಕಂಥದ್ದು. ಕುಟುಂಬ ಅಂದರೆ ಯಾವ ರೀತಿ ಇರ್ತಕ್ಕಂಥದ್ದು ತಮಗೆ ಪರಿಚಯ ಇದೆ. ಸಾಮಾನ್ಯ ಕುಟುಂಬಗಳು, ಸಂಸ್ಥಾರೂಪ ಕುಟುಂಬಗಳು ಮತ್ತು ವಸತಿ ರಹಿತ ಕುಟುಂಬಗಳು, ವಸತಿ ನಿಲಯಗಳು, ಹೋಟೆಲ್ಗಳು, ಪೇಯಿಂಗ್ ಗೆಸ್ಟ್ ಗೃಹಗಳು ಇತ್ಯಾದಿಗಳು ಶಿಕ್ಷಣ, ಉದ್ಯೋಗ, ತರಬೇತಿ ಉದ್ದೇಶಗಳಾಗಿ ತಾತ್ಕಾಲಿಕ ವಾಸ ಇರುವುದನ್ನು ಸಮೀಕ್ಷೆಗೆ ಒಳಪಡಿಸುವ ಅಗತ್ಯವಿಲ್ಲ, ಏಕೆಂದರೆ ಇಂತಹ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಅವರ ಪಾಲಕ ಮತ್ತು ಮುಖ್ಯ ಕುಟುಂಬ ಸದಸ್ಯರು ಸಂಗ್ರಹಿಸ್ತಾ ಇರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ. ಇನ್ನು ಭಾಗ 2ಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮಾಹಿತಿಯನ್ನು ತುಂಬತಕ್ಕಂಥ ವಿಧಾನವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.